Praise the Lord. Greetings to you all in the name of our Lord and Savior Jesus Christ. Today's Bible verse, Acts chapter 10, verse 35. God treats everyone on the same basis. Whoever worships Him and does what is right is acceptable to Him, no matter what race he belongs to. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 35ನೇ ವಚನ. ದೇವರು ಪಕ್ಷಪಾತಿಯಲ್ಲ. ಯಾವ ಜನರಲ್ಲಿಯಾದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದಾರೆ. ಇವತ್ತಿನ ವಾಕ್ಯದಲ್ಲಿ ನಮ್ಮ ದೇವರು ನಮಗೆ ತಿಳಿಸುತ್ತಾ ಇರುವಂತಹ ವಾಕ್ಯ, ಯಾರು ದೇವರಿಗೆ ಮೆಚ್ಚುಗೆಯಾಗಿದ್ದಾರೆ ಎಂಬುದಾಗಿ. ಹೌದು, ಇಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಾ ಇದೆ. ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವುದಾದರೆ ಅಂಥ ಜನರನ್ನು ದೇವರು ಮೆಚ್ಚಿಕೊಳ್ಳುತ್ತಾರೆ ಎಂಬುದಾಗಿ. ಹೌದು, ನಮ್ಮ ದೇವರು ಪಕ್ಷಪಾತಿಯಲ್ಲ. ನಮ್ಮ ದೇವರು ಮುಖದಾಕ್ಷಿಣ್ಯ ತೋರಿಸುವಾತನಲ್ಲ. ನಮ್ಮ ದೇವರು ಹೃದಯವನ್ನು ಬಲ್ಲಾತನಾಗಿದ್ದಾನೆ. ನಿನ್ನ ಹೃದಯದಲ್ಲಿ ನೀನು ಯಾವ ಆಲೋಚನೆಗಳನ್ನು ಮಾಡುತ್ತಾ ಇದ್ದಿ, ನೀನು ದೇವರಿಗೆ ಭಯ ಭಕ್ತಿ ಇಟ್ಟು ಜೀವಿಸ್ತಾ ಇದೆಯಾ ಇಲ್ಲವಾ, ಇದನ್ನು ದೇವರು ಗ್ರಹಿಸಿಕೊಳ್ಳುತ್ತಾರೆ. ಪ್ರಿಯರೇ, ನೀನು ದೇವರಿಗೆ ಭಯಪಟ್ಟು ಜೀವಿಸುವಾಗ ನೀನು ದೇವರ ಮೆಚ್ಚುಗೆಗೆ ಪಾತ್ರನಾಗುತ್ತೆ. ಈ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯನಿದ್ದಾನೆ. ಅವನ ಹೆಸರು ಕೊರ್ನೇಲನು ಎಂಬುದಾಗಿ. ಈ ಮನುಷ್ಯನು ಒಬ್ಬ ಯಹೂದ್ಯನಾಗಿರಲಿಲ್ಲ ಅಥವಾ ಒಬ್ಬ ಇಸ್ರಾಯೇಲನೂ ಕೂಡ ಆಗಿರಲಿಲ್ಲ. ಅವನು ಅನ್ಯನಾಗಿದ್ದನು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಡುತ್ತದೆ. ಇವನು ಯಹೂದ್ಯ ಸರ್ಕಾರದಲ್ಲಿ ಒಂದು ಉನ್ನತವಾದ ಹುದ್ದೆಯನ್ನು ಅಲಂಕರಿಸಿದವನಾಗಿದ್ದನು. ಈತನು 100 ಮಂದಿಯ ಮೇಲೆ ಅಧಿಕಾರಿಯಾಗಿ ನೇಮಿಸಲ್ಪಟ್ಟಿದ್ದನು. ಇವನು ಶತಾಧಿಪತಿಯಾಗಿದ್ದನು. ಇವನು ದೇವರಲ್ಲಿ ಭಯ ಭಕ್ತಿ ಇಟ್ಟು ಜೀವಿಸುತ್ತಾ ಇದ್ದನು. ಇವನು ತನ್ನ ಅಧಿಕಾರವನ್ನು, ತನ್ನ ಪದವಿಯನ್ನು ದುಷ್ಪ್ರಯೋಗ ಮಾಡಿಕೊಳ್ಳಲಿಲ್ಲ. ಅವನು ತನ್ನ ಪದವಿಯನ್ನು ಉಪಯೋಗಿಸಿಕೊಂಡು ಜನರಿಗೆ ಹಿಂಸಿಸುತ್ತಾ ಇರಲಿಲ್ಲ, ಜನರ ಮೇಲೆ ಆಳ್ವಿಕೆ ಮಾಡುತ್ತಾ ಇರಲಿಲ್ಲ, ಜನರಿಂದ ಲಂಚವನ್ನು ತೆಗೆದುಕೊಳ್ಳುತ್ತಾ ಇರಲಿಲ್ಲ. ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ, ಕೊರ್ನೇಲನು ದೇವಭಕ್ತನಾಗಿದ್ದನು ಎಂಬುದಾಗಿ. ಅವನು ದೇವರಲ್ಲಿ ಭಯಭಕ್ತಿ ಇಟ್ಟು ಜೀವಿಸುತ್ತಾ ತಾನಲ್ಲದೆ ತನ್ನ ಮನೆಯವರೆಲ್ಲರೂ ಕೂಡ ಕರ್ತನಲ್ಲಿ ಭಯಭಕ್ತಿ ಇಟ್ಟು ಜೀವಿಸುವಂತೆ ಅವನು ನೋಡಿಕೊಳ್ಳುತ್ತಾ ಇದ್ದನು. ನನ್ನ ಪ್ರಿಯ ದೇವಜನರೇ, ಈ ಹೊತ್ತು ನೀವು ಕುಟುಂಬದ ಯಜಮಾನರಾಗಿ ನೀವು ಏನು ಮಾಡುತ್ತಾ ಇದ್ದೀರಿ? ನೀವಷ್ಟೇ ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೀರಾ? ನೀವಷ್ಟೇ ದೇವರಿಗೆ ಭಯಭಕ್ತಿ ಇಟ್ಟು ಜೀವಿಸ್ತಾ ಇದ್ದೀರಾ? ನಿನ್ನ ಕುಟುಂಬ ಎಲ್ಲಿ ಹೋಗುತ್ತಾ ಇದೆ? ನಿನ್ನ ಕುಟುಂಬದವರು ಕರ್ತನ ಕಡೆಗೆ ತಿರುಗಿಕೊಂಡಿದ್ದಾರಾ? ನಿನ್ನ ಕುಟುಂಬದವರು ರಕ್ಷಣೆ ಹೊಂದಿದ್ದಾರಾ? ಇದನ್ನು ನೀನು ಆಲೋಚಿಸಬೇಕು. ಇಡೀ ಕುಟುಂಬವಾಗಿ ನೀನು ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕು. ಕರ್ತನಲ್ಲಿ ಭಯಭಕ್ತಿ ಇಟ್ಟು ನೀನು ಜೀವಿಸಬೇಕು. ಈ ಕೊರ್ನೇಲನು ದೇವರಲ್ಲಿ ಭಯಭಕ್ತಿ ಇಟ್ಟು ಜೀವಿಸ್ತಾ ಇದ್ದನು ಮತ್ತು ಬಹಳವಾಗಿ ದಾನ ಧರ್ಮಗಳನ್ನು ಮಾಡುತ್ತಾ ಇದ್ದನು. ಇಷ್ಟಲ್ಲದೆ ವಿಶೇಷವಾಗಿ ಅವನು ಮಾಡುತ್ತಾ ಇರುವಂಥ ಕಾರ್ಯ, ನಿತ್ಯವೂ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದನು ಎಂಬುದಾಗಿ. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನು ಪ್ರಾರ್ಥನೆ ಮಾಡುವಾಗ ದೇವರ ದರ್ಶನ ಉಂಟಾಯಿತು. ಪ್ರಿಯರೇ, ಹೌದು, ನೀನು ಕೂಡ ದೇವರಲ್ಲಿ ಭಯಭಕ್ತಿ ಇಟ್ಟು ಜೀವಿಸುವಾಗ, ಸರಿಯಾಗಿ ಪ್ರತಿನಿತ್ಯ ಅದೇ ಸಮಯಕ್ಕೆ ಪ್ರಾರ್ಥನೆ ಮಾಡುವಾಗ ದೇವರು ನಿನಗೆ ದರ್ಶನವನ್ನು ಕೊಡುತ್ತಾರೆ, ನಿನಗೆ ಬೇಕಾದದ್ದನ್ನು ಅನುಗ್ರಹಿಸುತ್ತಾರೆ. ಇಲ್ಲಿ ದೇವದೂತನು ಅವನಿಗೆ ದರ್ಶನವನ್ನು ಕೊಟ್ಟು ಈ ರೀತಿ ಹೇಳ್ತಾರೆ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು ಎಂಬುದಾಗಿ. ನೀನು ಮಾಡ್ತಕ್ಕಂಥ ದಾನ ಧರ್ಮಗಳು, ನೀನು ಮಾಡ್ತಕ್ಕಂಥ ಪುಣ್ಯ ಕ್ರಿಯೆಗಳು ವ್ಯರ್ಥವಾಗಿ ಹೋಗುವುದಿಲ್ಲ. ಅದು ದೇವರು ನೋಡುತ್ತಾ ಇದ್ದಾರೆ. ಪ್ರಿಯರೇ, ಜ್ಞಾನೋಕ್ತಿ 19:17 ಈ ರೀತಿ ಹೇಳ್ತದೆ, ಬಡವರಿಗೆ ದಯೆ ತೋರಿಸುವವನು ಕರ್ತನಿಗೆ ಸಾಲ ಕೊಡುವವನು ಎಂಬುದಾಗಿ. ನೀನು ಉದಾರ ಮನಸ್ಸಿನಿಂದ ಬಡವರಿಗೆ ಸಹಾಯ ಮಾಡುವುದಾದರೆ, ದಾನ ಧರ್ಮಗಳನ್ನು ಮಾಡುವುದಾದರೆ ಅದು ಕರ್ತನಿಗೆ ಸಾಲ ಕೊಟ್ಟಂತೆ. ನಮ್ಮ ದೇವರು ಪಕ್ಷಪಾತಿಯಲ್ಲ. ನಮ್ಮ ದೇವರು ಬರೇ ಇಸ್ರಾಯೇಲರಿಗೆ ಮಾತ್ರ ಆಶೀರ್ವಾದವನ್ನು ಕೊಡುವಾತನಲ್ಲ, ಬರೇ ಯಹೂದ್ಯರಿಗೆ ಮಾತ್ರ ಆಶೀರ್ವಾದವನ್ನು ಕೊಡುವಾತನಲ್ಲ. ಆದರೆ ಯಾರು ತನ್ನಲ್ಲಿ ಭಯಭಕ್ತಿ ಇಟ್ಟು ಜೀವಿಸ್ತಾರೋ ಅವರೆಲ್ಲರಿಗೆ ದೇವರು ಆಶೀರ್ವಾದವನ್ನು ಕೊಡುತ್ತಾರೆ. ಪ್ರಿಯರೇ, ಸೈತಾನನು ಜನರನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳಬೇಕು,
ಎಂದು ಆಲೋಚಿಸಿ ಅನೇಕರನ್ನ ದುಷ್ಟ ಜನರನ್ನಾಗಿ ಮಾಡಿಬಿಡುತ್ತದೆ, ಅನೇಕರನ್ನ ದುರ್ಮಾರ್ಗಿಗಳನ್ನಾಗಿ ಮಾಡಿಬಿಡುತ್ತದೆ, ಅನೇಕ ಪಾಪಿಗಳನ್ನು ಅಕ್ರಮಗಾರನ ಎಬ್ಬಿಸಿ ಬಿಡ್ತಾನೆ. ಆದರೆ ಅದೇ ಸಮಯದಲ್ಲಿ ನಮ್ಮ ಕರ್ತನು ಒಂದು ಆತ್ಮ ಕೂಡ ನಶಿಸಿ ಹೋಗುವುದು ನನಗೆ ಇಷ್ಟ ಇಲ್ಲ, ಎಲ್ಲರೂ ನನ್ನ ಕಡೆಗೆ ತಿರುಗಬೇಕು ಎಂಬುದಾಗಿ ದೇವರು ಈ ಲೋಕವನ್ನು ಉದ್ಧಾರ ಮಾಡುವುದಕ್ಕಾಗಿ ತನ್ನ ಏಕೈಕ ಕುಮಾರನನ್ನು ಈ ಲೋಕಕ್ಕೆ ಕಳುಹಿಸಿದ್ದಾರೆ. ನೀತಿವಂತರನ್ನು, ಭಕ್ತರನ್ನು, ಸತ್ಪುರುಷರನ್ನು ಆತನು ಎಬ್ಬಿಸುತ್ತಾನೆ. ಇಲ್ಲಿ ಕೂಡ ಕೊರ್ನೇಲನು ಒಬ್ಬ ನೀತಿವಂತನಾಗಿ ಎದ್ದನು ಪ್ರಿಯರೇ. ಮೊಟ್ಟ ಮೊದಲನೆಯದಾಗಿ ಅನ್ಯ ಜನರಿಗೆ ವಾಕ್ಯ ತಲುಪಿರುವುದೇ ಈ ಕೊರ್ನೇಲನ ಮನೆಯಿಂದಾಗಿ. ಹೌದು, ಕೊರ್ನೇಲನು ತನ್ನ ದರ್ಶನದಲ್ಲಿ ಕಂಡಂತೆ ದೇವದೂತನು ಹೇಳಿದ ಹಾಗೆ ಪೇತ್ರನನ್ನು ಕರೆ ಕಳುಹಿಸುತ್ತಾನೆ. ಆ ಪೇತ್ರನು ಬರುವುದರೊಳಗಾಗಿ ತಾನು ಮಾತ್ರವಲ್ಲದೆ ತನ್ನ ಕುಟುಂಬದವರೆಲ್ಲರೂ, ಬಂಧು ಬಳಗದವರೆಲ್ಲರೂ ಇವರೆಲ್ಲರನ್ನ ಕರೆಸಿಕೊಂಡು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ದಾಹದಿಂದ, ಆಶೆಯಿಂದ, ಕಾತುರದಿಂದ ಕಾದು ಕುಳಿತಿದ್ದನು. ದೇವರ ವಾಕ್ಯವನ್ನು ಅವನು ಕೇಳಿಸಿಕೊಂಡನು. ಆಗ ಅವರೆಲ್ಲರಿಗೆ ಪವಿತ್ರಾತ್ಮ ದಾನವಾಯಿತು ಮತ್ತು ಅವರು ದೀಕ್ಷಾ ಸ್ನಾನವನ್ನು ಪಡೆದುಕೊಂಡರು. ಪ್ರಿಯರೇ, ಹೌದು, ನೀನು ಕೂಡ ದೇವರಲ್ಲಿ ಭಯಭಕ್ತಿ ಇಟ್ಟು ಜೀವಿಸು, ಪ್ರಾರ್ಥನೆಯಲ್ಲಿ ನಿರತನಾಗಿರು, ದಾನ ಧರ್ಮಗಳನ್ನು ಮಾಡುತ್ತಾ ಇರು. ಅವು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬರುತ್ತವೆ. ಯಾಕೆಂದರೆ ನಮ್ಮ ದೇವರು ಪಕ್ಷಪಾತಿಯಲ್ಲ, ಆತನು ತನ್ನಲ್ಲಿ ಭಯಭಕ್ತಿ ಇಟ್ಟು ಜೀವಿಸುವವರಿಗೆ ಮೆಚ್ಚಿಕೊಳ್ಳುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವ, ನೀವು ನಮ್ಮನ್ನು ಪ್ರೀತಿಸಿ ಆಶೀರ್ವದಿಸಿ ಪ್ರತಿನಿತ್ಯ ಒಂದೊಂದು ವಾಕ್ಯದ ಮೂಲಕವಾಗಿ ನಮಗೆ ಮಾತನಾಡುತ್ತಾ ಇದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಅಪ್ಪ ತಂದೆಯಾದ ದೇವರೇ, ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ನೀನು ಪಕ್ಷಪಾತಿ ಅಲ್ಲ ಎನ್ನುವಂಥ ವಾಕ್ಯವನ್ನು ಕಲಿಸಿಕೊಟ್ಟಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರ. ನಿನ್ನಲ್ಲಿ ಭಯಭಕ್ತಿ ಇಟ್ಟು ಜೀವಿಸುವವರನ್ನು ನೀನು ಮೆಚ್ಚಿಕೊಳ್ಳುತ್ತಿ ಅನ್ನುವಂಥ ವಾಕ್ಯವನ್ನು ಕಲಿಸಿಕೊಟ್ಟಿದ್ದೀರಿ ದೇವ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಾವೆಲ್ಲರೂ ನಿನ್ನಲ್ಲಿ ಭಯಭಕ್ತಿ ಇಟ್ಟು ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನಿನ್ನ ಮಾರ್ಗದಲ್ಲಿ ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ನಾವು ಮಾತ್ರ ನಿನ್ನ ಮಾರ್ಗದಲ್ಲಿ ನಡೆಯದೆ ಇಡೀ ಕುಟುಂಬವಾಗಿ ನಿನ್ನನ್ನು ಹಾಡಿ ಕೊಂಡಾಡಲಿಕ್ಕೆ, ನಿನ್ನ ಕಡೆಗೆ ತಿರುಗಲಿಕ್ಕೆ, ರಕ್ಷಣೆಯನ್ನು ಹೊಂದಲಿಕ್ಕೆ, ದೀಕ್ಷಾಸ್ನಾನವನ್ನು ಪಡೆದುಕೊಳ್ಳಲಿಕ್ಕೆ, ಪವಿತ್ರಾತ್ಮನ ದಾನವನ್ನು ಹೊಂದಿಕೊಳ್ಳಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಅನೇಕರು ನಾನಾವಿಧವಾದ ಕಷ್ಟ, ದುಃಖ, ಚಿಂತೆ, ಸಮಸ್ಯೆಗಳಿಗೆ ಈಡಾಗಿರ್ಬೋದು ದೇವರೇ. ಅವರೆಲ್ಲರನ್ನ ಕನಿಕರಿಸು. ವಿಶೇಷವಾಗಿ ಎಲ್ಲ ಯೌವನಸ್ಥ ಮಕ್ಕಳನ್ನು ನೀನು ಕರುಣಿಸು ಕರ್ತನೆ. ಅವರನ್ನು ಆಶೀರ್ವಾದ ಮಾಡು ಕರ್ತನೆ. ನಾನು ನಿನ್ನನ್ನು ಕಟಾಕ್ಷಿಸುತ್ತೇನೆ ಎನ್ನುವಂಥ ವಾಗ್ದಾನವನ್ನು ಕೊಟ್ಟಿದ್ದೀರಿ ಅಲ್ಲ ದೇವರೇ. ಹೌದು ಕರ್ತನೆ, ಈ ವಾಗ್ದಾನದ ಮೇರೆಗೆ ಈ ಎಲ್ಲ ಯೌವನಸ್ಥ ಮಕ್ಕಳನ್ನು ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವದಿಸಿ ಕರುಣಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.